ಮಂಗಳೂರಿನ ವಿವರಗಳನ್ನು ನಾವು ಕೊಡ್ತಾ ಇದ್ವಿ. ಪಕ್ಕದ ಉಡುಪಿನಲ್ಲೂ ಕೂಡ ಅದೇ ರೀತಿಯ ಸ್ಥಿತಿ. ಉಡುಪಿನಲ್ಲಿ ಮಳೆ ಮುಂದುವರೆದಿದೆ. ಜಿಟಿ ಜಿಟಿ ಮಳೆ ಹೊಡಿತಾನೇ ಇದೆ. ಉಡುಪಿ ನಗರ ಒಂದು ಲೆಕ್ಕದಲ್ಲಿ ಸ್ತಬ್ಧವಾಗಿದೆ. ನಾವು ನೋಡ್ತಾ ಇದ್ವಿ, ಯಾರೋ ಅಲ್ಲಿ ಇಲ್ಲಿ ಒಂದಷ್ಟು ಈ ಬೋಟ್ ಓಡಿಸೋವಂಥ ಸಾಹಸ ಮಾಡ್ತಾ ಇದ್ದಾರೆ. ಬಿಟ್ಟರೆ ಇನ್ನೆಲ್ಲ ಸಾಲುಗಟ್ಟಿ ನಿಂತಿವೆ. ಬೋಟ್ಗಳು ನಿಂತಲ್ಲೇ ನಿಂತಿವೆ, ಲಂಗರು ಹಾಕ್ಕೊಂಡು. ಬನ್ನಿ, ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಾಲ್ ಚಂಡಮಾರುತ ದಕ್ಷಿಣ ಭಾಗಕ್ಕೆ ಮುನ್ನುಗ್ತಿರುವಂಥದ್ದು. ನಾವೀಗ ಇರುವಂಥದ್ದು ಉಡುಪಿ ಜಿಲ್ಲೆಯ ಮಲ್ಪೆ ಸಮೀಪದಲ್ಲಿದ್ದೇವೆ. ನಾವು ಚಿತ್ರಣವನ್ನು ಗಮನಿಸ್ತಾ ಹೋಗ್ಬೋದು. ಸದ್ಯ ಆಳ ಸಮುದ್ರಕ್ಕೆ ಹೋಗಿದ್ದಂತಹ ಬೋಟುಗಳು ಈಗ ಬಂದರಿನಲ್ಲಿ ಬಂದು ಲಂಗರ್ ಹಾಕಿರುವಂಥ ಚಿತ್ರಣವನ್ನು ಕೂಡ ಗಮನಿಸ್ಬೋದು. ಕಳೆದ 2 ದಿನಗಳಿಂದಲೂ ಕೂಡ ಆಳ ಸಮುದ್ರಕ್ಕೆ ಹೋಗಿರುವಂಥ ಬೋಟ್ಗಳಿಗೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಹವಾಮಾನ ಇಲಾಖೆ ಮಾಡಿದೆ ಮತ್ತು ಜಿಲ್ಲಾಡಳಿತ ಕೂಡ ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಆಳ ಸಮುದ್ರಕ್ಕೆ ಹೋಗಿರುವಂಥ ಬೋಟುಗಳು ಎಲ್ಲವೂ ಕೂಡ ಈಗ ಬಂದರಿನ ಕಡೆ ಮುಖ ಮಾಡಿರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಭಾರತೀಯ ಹವಾಮಾನ ಇಲಾಖೆ ಕೂಡ ಮೀನುಗಾರರಿಗೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಯಾಕಂದರೆ ಕಳೆದ 3 ದಿವಸದಿಂದಲೂ ಕೂಡ ಸೈಕ್ಲೋನ್ ಎಫೆಕ್ಟ್ ತಮಿಳುನಾಡು ಚೆನ್ನೈ ಭಾಗದಲ್ಲಿ ಅಬ್ಬರಿಸುತ್ತಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಕರಾವಳಿ ಕರ್ನಾಟಕ ಭಾಗಕ್ಕೂ ಈ ಒಂದು ಸೈಕ್ಲೋನ್ ಎಫೆಕ್ಟ್ ಆಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸದ್ಯ ನಾವು ಚಿತ್ರಣವನ್ನು ಗಮನಿಸಬಹುದು. ಸಾಕಷ್ಟು ಬೋಟ್ಗಳು ಮಲ್ಪೆ ಬಂದರಿನಲ್ಲಿ ಬಂದು ಲಂಗರ್ ಹಾಕಿರುವಂಥ ಚಿತ್ರಣವನ್ನು ಗಮನಿಸಬಹುದು. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಬೋಟ್ಗಳು ಎಲ್ಲವೂ ಕೂಡ ಮೀನುಗಾರಿಕೆಗೆ ತೆರಳುತ್ತೆ. ಆದರೆ ಈ ಒಂದು ಸೈಕ್ಲೋನ್ ಎಫೆಕ್ಟ್ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಈಗ ಬಂದರಿಗೆ ಬಂದು ಲಂಗರ್ ಹಾಕಿರುವಂಥ ಚಿತ್ರಣವನ್ನು ಗಮನಿಸಬಹುದು. ಸಾಕಷ್ಟು ಬೋಟ್ಗಳು ಬೇರೆ ಬೇರೆ ಬಂದರಿನಲ್ಲಿ, ಅಂದರೆ ಕಾರವಾರ ಆಗಿರ್ಬೋದು, ಅದೇ ರೀತಿಯಾಗಿ ಬೇರೆ ಬೇರೆ ಬಂದರಿನಲ್ಲಿ ಕೂಡ ಲಂಗರ್ ಹಾಕಿರುವಂಥ ಘಟನೆ ನಡೆದಿದೆ. ಸದ್ಯ ಅಂದರೆ ಈ ಒಂದು ಮಲ್ಪೆ ಭಾಗದಲ್ಲಿರುವಂಥ, ಅಂದರೆ ಮಲ್ಪೆ ಭಾಗದ ಆಳ ಸಮುದ್ರದಲ್ಲಿದ್ದಂಥ ಬೋಟ್ಗಳು ಈಗ ಮಲ್ಪೆ ಭಾಗದಲ್ಲಿ ಬಂದು ಮಲ್ಪೆ ಬಂದರಿ ಬಂದು ಈಗಾಗಲೇ ಲಂಗರ್ ಹಾಕಿರುವಂಥ ಚಿತ್ರಣವನ್ನು ಕೂಡ ಗಮನಿಸಬಹುದು. ಅದೇ ರೀತಿಯಾಗಿ ನಿನ್ನೆ ಸುರಿದಂಥ ಧಾರಾಕಾರ ಮಳೆಯಿಂದಲೂ ಕೂಡ ಸಾಕಷ್ಟು ಮೀನುಗಾರರು ಕೂಡ ಒಂದು ಬಂದರಿನ ಕಡೆ ಮುಖ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ನಿನ್ನೆ ಕೂಡ ಸಾಕಷ್ಟು ಗಾಳಿ ಸಹಿತ ಧಾರಾಕಾರವಾಗಿ ಮಳೆ ಆಗಿತ್ತು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಂತೆ ಕಾರವಾರ ಭಾಗದಲ್ಲಿ ಕೂಡ ಸಾಕಷ್ಟು ಮಳೆ ಆಗಿರುವಂಥದ್ದು. ಸದ್ಯ ಜಿಲ್ಲೆಯಲ್ಲಿ ಈಗ ಮೋಡ ಕವಿದ ವಾತಾವರಣ ಇರುವಂಥದ್ದು ನಾವು ಚಿತ್ರಣವನ್ನು ಗಮನಿಸಬಹುದು. ಸೈಕ್ಲೋನ್ ಎಫೆಕ್ಟ್ ಹಿನ್ನೆಲೆಯಲ್ಲಿ ಮೋಡ ಕವಿದ ವಾತಾವರಣ ಇರುವಂಥದ್ದು. ನಿನ್ನೆ ರಾತ್ರಿ ಗಾಳಿ ಸಹಿತ ಧಾರಾಕಾರವಾಗಿ ಮಳೆ ಆಗಿತ್ತು. ಮುಂಜಾನೆ ವೇಳೆಯಲ್ಲಿ ಕೂಡ ಧಾರಾಕಾರವಾಗಿ ಮಳೆ ಆಗಿತ್ತು. ಆದರೆ ಈಗ ಸ್ವಲ್ಪ ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ಆದರೆ ಮೋಡ ಕವಿದ ವಾತಾವರಣ ಜಿಲ್ಲೆಯಾದ್ಯಂತ ಇರುವಂಥದ್ದು. ಗ್ರಾಮೀಣ ಭಾಗದಲ್ಲಿ ಕೂಡ ಈಗ ತುಂತುರು ಮಳೆ ಆಗ್ತಿರುವಂಥದ್ದು. ನಗರ ಭಾಗದಲ್ಲಿ ಸ್ವಲ್ಪ ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ಆದರೆ ಒಂದು ಜಿಲ್ಲೆಯಾದ್ಯಂತ ಈಗ ಮೋಡ ಕವಿದ ವಾತಾವರಣ ಇರುವಂಥದ್ದು. ಉಡುಪಿ ಜಿಲ್ಲೆಯಲ್ಲಿ ಇನ್ನು 24 ಗಂಟೆ ಒಳಗೆ ಸಾಕಷ್ಟು ಧಾರಾಕಾರ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಕೂಡ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಮಾಡಿದೆ. ಸದ್ಯ ಇದು ಮಲ್ಪೆ ಬಂದರಿನ ಚಿತ್ರಣ ಆಗಿದೆ. ಅದೇ ರೀತಿಯಾಗಿ ಈಗ ಸಮುದ್ರದ ಅಲೆಗಳ ಅಬ್ಬರ ಜೋರಾಗಿರುವ ಹಿನ್ನೆಲೆಯಲ್ಲಿ ಸಮುದ್ರ ತೀರದ ಜನರು ಕೂಡ ಎಚ್ಚರಿಕೆಯಿಂದ ಇರಲು ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ ಮತ್ತು ಶಾಲಾ ಕಾಲೇಜುಗಳಿಗೂ ಕೂಡ ಈಗಾಗಲೇ ಜಿಲ್ಲಾಡಳಿತ ರಜೆಯನ್ನು ಘೋಷಣೆ ಮಾಡಿರುವಂಥದ್ದು ಮುಂಜಾಗ್ರತಾ ಕ್ರಮವಾಗಿ. ಹಿನ್ನೆಲೆಯಲ್ಲಿ ಸೈಕ್ಲೋನ್ ಎಫೆಕ್ಟ್ ಕರಾವಳಿ ಕರ್ನಾಟಕ ಭಾಗಕ್ಕೂ ತಟ್ಟಿದ್ದು ಈಗ ಎಲ್ಲ ಜಿಲ್ಲಾಡಳಿತ ಆಗಿರ್ಬೋದು, ಅದೇ ರೀತಿಯಾಗಿ ಸಂಬಂಧಪಟ್ಟ ಇಲಾಖೆಗಳು ಎಚ್ಚೆತ್ತುಕೊಂಡು ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.